ಜೈ ಹನುಮಾನ್. ಸ್ಕೂಲ್ಗೆ ಹೋಗ್ತಿರೋ ನಿಮ್ಮ ಮಗುಗೆ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡಬೇಡಿ. ನಿಮ್ಮ ಮಗು ಆರೋಗ್ಯವಾಗಿರಬೇಕು ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಯಾಕಂದರೆ ಮಕ್ಕಳು ತರಕಾರಿ, ಸೊಪ್ಪು, ಬೇರೆ ಬೇರೆ ಐಟಮ್ಸ್ನೆಲ್ಲ ತಿನ್ನೋದಕ್ಕೆ ತುಂಬಾ ಹಠ ಮಾಡ್ತಾರೆ. ಅವ್ರಿಗೆ ನೀವು ಈ ಒಂದು ವಿಡಿಯೋನ ನೋಡಿ ಇದೇ ಥರ ರೆಸಿಪೀಸ್ನ ಮಾಡಿಕೊಟ್ರೆ ಮಕ್ಳಿಗೊಂದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ನ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಟೈಮ್ ಇರೋದಿಲ್ಲ. ಅವ್ರಿಗೆ ಈ ರೀತಿ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಪ್ರತಿಯೊಂದು ರೆಸಿಪಿನೂ ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಭಾಗವಾಗಿ ಇವತ್ತು ನಾನು ಒಂದು 3 ದೋಸೆ ರೆಸಿಪೀಸ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ದೋಸೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇಲ್ಲಿ ನಾವು ಎಲ್ಲ ಥರ ಡ್ರೈ ಫ್ರೂಟ್ಸು ತೊಗೊಬೋದು, ಸೀಡ್ಸ್ ತೊಗೊಬೋದು, ಡ್ರೈ ಫ್ರೂಟ್ಸು ಎಲ್ಲನೂ ತೊಗೊಬೋದು. ನಾನಿಲ್ಲಿ 3 ಡ್ರೈ ಫ್ರೂಟ್ಸ್ ತೊಗೊಂಡು ರಾತ್ರಿ ನೆನೆಸಿಟ್ಟಿದ್ದೀನಿ. ಎಲ್ಲನೂ ಅಷ್ಟೇ, ಸೀಡ್ಸು ಅಷ್ಟೇ, ಡ್ರೈ ಫ್ರೂಟ್ಸು ಅಷ್ಟೇ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ವಾಟರ್ ಸಮೇತ ಯೂಸ್ ಮಾಡಬೇಕು. ಫಸ್ಟು ಒಂದು ಸತಿ ವಾಶ್ ಮಾಡಿ ನೆನೆಯೋದಕ್ಕಿಡಿ. ಸೊ ಅದಾದಮೇಲೆ ಅದನ್ನು ಫಸ್ಟ್ ಒಂದು ಸತಿ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ದೋಸೆ ಹಿಟ್ಟು ಹಾಕಿ ಇನ್ನೊಂದು ಸತಿ ಮಿಕ್ಸಿ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ನಾರ್ಮಲ್ ದೋಸೆ ಹಿಟ್ಟು ನಾವು ಮನೇಲಿ ಏನು ಮಾಡ್ತೀರೋ ಅದನ್ನೇ ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ನಾರ್ಮಲ್ ಇಂಚಿಗೆ ಸ್ವಲ್ಪ ತುಪ್ಪ ಹಾಕಿ, ಸೊ ನಾರ್ಮಲ್ ದೋಸೆನ ಹೇಗೆ ಮಾಡ್ಕೊತೀರೋ ಅದೇ ರೀತಿ ಮಾಡ್ಕೊಳ್ಳಿ. ಬಟ್ ಏನು ಅಂದರೆ ಇದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನಾವು ನಾರ್ಮಲ್ ದೋಸೆನ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋ ಥರ ಮಾಡೋಕ್ಕೋದ್ರೆ ಸೊ ಒಳಗಡೆ ಎಲ್ಲ ನೀಟಾಗಿ ಬೆಂದಿರೋದಿಲ್ಲ ಇದು. ಅದಕ್ಕೋಸ್ಕರ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡು ಒಂದು ದೋಸೆ ತಿಂದ್ಬಿಟ್ಟು ಹೋದರೆ ಸಾಕು, ಮಗು ಆ ಡೇಗೆ ಬೇಕಾಗಿರೋಂಥದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಮಗುಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ. ಓಕೆನಾ? ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ತಿನ್ನೋದಕ್ಕೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಮಕ್ಕಳಿಗೆ ಯೂಶಲಿ ಸ್ವೀಟ್ ಇಷ್ಟಪಟ್ಟಂತೂ ಖಂಡಿತವಾಗ್ಲೂ ತಿಂತಾರೆ. ಸೊ ಈ ರೀತಿ ಮಾಡಿಕೊಟ್ಬಿಡಿ. ಬೆಳಗ್ಗೆ ಅವ್ರಿಗೆ ಡ್ರೈ ಫ್ರೂಟ್ಸ್ ತಿಂದಿಲ್ಲ, ಅದು ತಿಂದಿಲ್ಲ, ಇದು ತಿಂದಿಲ್ಲ ಅನ್ನೋ ಒಂದು ವರಿನೂ ಸಹ ನಮಗೆ ಇರೋದಿಲ್ಲ. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋಂಥ ಒಂದು ರೆಸಿಪಿ ಬಂದು ಸೊಪ್ಪಿನ ಯೂಸ್ ಮಾಡಿ ರೆಸಿಪಿ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಉಪಯೋಗಿಸಿ ದೋಸೆನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ದಂಟು ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ದಂಟು ಸೊಪ್ಪು ಬಿಟ್ಟು ಬೇರೆ ಎಲ್ಲ ಸೊಪ್ಪು ಮಿಕ್ಸ್ ಆದರೂ ಮಾಡ್ಕೊಬೋದು. ಅಥವಾ ನೀವು ಸೊಪ್ಪಿನ ಪಲ್ಯ ಮಾಡಿರ್ತೀರಲ್ವ, ಬಸ್ಸಾರು ಅದೆಲ್ಲ ಮಾಡಿದಾಗ ಸೊ ಅದನ್ನು ಸಹ ಹಾಕ್ಕೊಂಡು ಮಾಡ್ಬೋದು, ಸಮಸ್ಯೆ ಇಲ್ಲ. ಇನ್ನು ಅದಕ್ಕೆ ಕಾಳೆಲ್ಲ, ಬೇಳೆ ಎಲ್ಲ ಸೇರಿರುತ್ತಲ್ವ, ಇನ್ನು ಒಳ್ಳೆ ಎನರ್ಜಿನೂ ಸಹ ಸಿಗುತ್ತೆ. ಸೊ ಮೊದಲು ಸೊಪ್ಪಿನ ಮಿಕ್ಸಿ ಮಾಡಿಕೊಂಡು ಸೊ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ನಾವು ಮಾಮೂಲಿ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಖಾರ ನಿಮಗೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಇಲ್ಲ ಬರೀ ದೋಸೆ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ನೀವು ಮಿಕ್ಸ್ ಮಾಡ್ಕೊಂಡು ನಾರ್ಮಲ್ ದೋಸೆ ಥರ ಹಾಕ್ಕೊಂಡ್ರೂ ಸೊ ಈ ಒಂದು ಸೊಪ್ಪಿನ ದೋಸೆ ರೆಡಿ ಆಯಿತು. ನಾನು ಆಗಲೇ ಹೇಳಿದ್ನಲ್ವ, ನುಗ್ಗೆ ಸೊಪ್ಪಂದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ನುಗ್ಗೆ ಸೊಪ್ಪು ಏನಾದರೂ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಈ ರೀತಿ ನೀವು ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಒಳ್ಳೆಯದು. ನಾರ್ಮಲಾಗಿ ನುಗ್ಗೆ ಸೊಪ್ಪು ತಿಂದರೆ ಅವ್ರಿಗೆ ಕಹಿ ಅನಿಸುತ್ತೆ. ಸೊ ಈ ಥರ ಮಾಡಿ ಸ್ವಲ್ಪ ಇಷ್ಟು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಡಿ. ಸೊ ಅಷ್ಟು ಕಹಿನೆಸ್ ಇರೋದಿಲ್ಲ. ನುಗ್ಗೆ ಸೊಪ್ಪು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಾರ್ಮಲ್ ದೋಸೆ ಥರ. ಇದು ನಾವು ಸೊಪ್ಪಿನ ದೋಸೆ ಮಾಡಬೇಕಾದ್ರೆ ನಾರ್ಮಲ್ ದೋಸೆ ಥರನೇ ಬೇಯಿಸ್ಕೊಳ್ಳಿ. ಯಾಕಂದರೆ ಸೊಪ್ಪು ತೆಳ್ಳಗಿರುತ್ತಲ್ವ, ಸೊ ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಕ್ಲೀನಾಗಿ ಬರುತ್ತೆ. ಸೊ ಇದನ್ನು ನಾನು ಮೊಸರು ಜೊತೆ ಕೊಟ್ಟೆ. ಸೊ ಮೊಸರು ಜೊತೆ ತಿಂದರೂ ಚೆನ್ನಾಗಿರುತ್ತೆ, ನಾರ್ಮಲ್ ಚಟ್ನಿ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಮೊಸರು ಇಷ್ಟ, ಅದಕ್ಕೆ ಇದರಲ್ಲಿ ಕೊಟ್ಟೆ. ಸೊ ನೋಡಿ ಈ ರೀತಿ ಮಾಡಿಕೊಡೋದ್ರಿಂದ ನಾವು ಬರೀ ಮಕ್ಕಳಿಗೆ ಅಂತಲ್ಲ, ನಮಗೂ ಸಹ ಒಂದು ಒಳ್ಳೆ ನ್ಯೂಟ್ರಿಷನ್ಸ್. ಯಾರೆಲ್ಲ ಡಯಟ್ ಮಾಡ್ತಾ ಇರ್ತೀರಾ ಅವರು ಸಹ ಈಸಿಯಾಗಿ ತಿನ್ಬೋದು, ಸಮಸ್ಯೆನೇ ಇಲ್ಲ ಡಯಟ್ ಮಾಡ್ತಾ ಇರೋರು. ಸೊ ಬರೀ ದೋಸೆ ತಿಂತಾಯಿದ್ದೀವಿ, ಕಾಪ್ಸ್ ಜಾಸ್ತಿ ಆಯ್ತು ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಹೆಲ್ತಿಯಾಗಿ ತಿಂತಾಯಿದ್ವಿ, ವೆಯ್ಟ್ ಲಾಸ್ಗೂ ಸಹ ಇದು ತುಂಬಾ ಒಳ್ಳೆಯದು ಡಯಟ್ ಮಾಡ್ತಾ ಇರೋರಿಗೆ. ಸೊ ಇದು ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಇಷ್ಟ ಆಯಿತು. ಸೊ ಇದೇ ಥರ ನೀವು ತರಕಾರಿನೂ ಸಹ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ನಿಮಗೆ ಪನ್ನೀರನ್ನ ಯೂಸ್ ಮಾಡಿ ಯಾವ ರೀತಿ ದೋಸೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದಂತೂ ತುಂಬಾ ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿ, ಸಖತ್ತಾಗಿರುತ್ತೆ ಇದು ತಿನ್ನೋದಕ್ಕೆ. ಇವಾಗ ನಾರ್ಮಲಾಗಿ ನಾನು ಮನೇಲಿ ಏನು ಪನ್ನೀರು ಫ್ರೈನ ಮಾಡಿದ್ನೋ ಅದನ್ನು ತಗೊಂಡು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಥವಾ ನಾರ್ಮಲ್ ಪನ್ನೀರೇ ತೊಗೊಬೋದು ನೀವು, ಪನ್ನೀರ್ ಪಲ್ಯನೇ ಅಂತಲ್ಲ. ಸೊ ನಾರ್ಮಲ್ ಒಂದು 2 ಕ್ಯೂಬ್ಸ್ ಮಗುಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನೇ ತೊಗೊಬೋದು. ಅದಕ್ಕೆ ದೋಸೆ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ನಾನು ಆಲ್ರೆಡಿ ಪಲ್ಯಗೆ ಹಾಕಿರೋದ್ರಿಂದ ನಾನು ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಸಹ ನೋಡ್ಕೊಂಡು ಹಾಕ್ಕೊಂಡು ಸೊ ನಾರ್ಮಲಾಗಿ ಇದನ್ನು ಪ್ಯಾನ್ ಕೇಕ್ ಥರ ಹಾಕಬೇಕಾಗುತ್ತೆ ನೀವು. ಸೊ ನಾರ್ಮಲ್ ದೋಸೆ ಥರ ಹಾಕೋಕ್ಕಾಗೋದಿಲ್ಲ, ಪ್ಯಾನ್ ಕೇಕ್ ಥರ ಹಾಕಬೇಕು. ನೋಡಿ ಪ್ರತಿಯೊಂದು ದೋಸೆನೂ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನೀವು ನೋಡಿಕೊಂಡು ಎಲ್ಲ ರೆಸಿಪೀಸ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿಕೊಂಡು ನೀವು ಮಾಡಿಕೊಂಡ್ರೆ ಮಗುಗೆ ನೀವು ಕರೆಕ್ಟಾಗಿರೋಂಥ ಒಂದು ದೋಸೆನ ಮಾಡಿಕೊಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ನಿಮ್ಗೆ ಏನು ಬೇಕೋ ಅದು ಹಾಕ್ಕೊಂಡು 2 ಕಡೆ ಇದು ಅಷ್ಟೇ ಕಂಪ್ಲೀಟ್ ಲೋ
ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಸೇಮ್ ಇದೇ ಥರನೇ ನಿಮ್ಮ ಮಗುವಿಗೆ ಏನು ತಿನ್ನಬೇಕಂತ ನೀವು ಅಂದ್ಕೊಂಡಿದ್ರು ಅದು ಅವ್ರು ತಿಂತಾ ಇಲ್ಲ ಅಂತಂದರೆ ಜಸ್ಟ್ ಒಂದು ಮಿಕ್ಸಿ ಮಾಡಿ ಅಥವಾ ಒಂದು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಬಿಟ್ಟು ಈ ರೀತಿ ಮಾಡಿಕೊಟ್ಬಿಟ್ರೆ ಖಂಡಿತವಾಗ್ಲೂ ಮಕ್ಳು ಇಷ್ಟಪಟ್ಟೆ ತಿಂತಾರೆ. ಓಕೆನಾ? ಸೊ ನೋಡಿ, ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಎಸ್ಪೆಷಲಿ ಯಾರೆಲ್ಲ ಮಕ್ಕಳಿಗೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಕೊಡಬೇಕಂತ ಇಷ್ಟಪಡ್ತೀರೋ ಅವರಂತೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು. ಅವ್ರಿಗಂತೂ ನಿಮ್ಮ ಫ್ರೆಂಡ್ಸ್ಗಂತೂ ಶೇರ್ ಮಾಡಲೇಬೇಕು ನೀವು. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ರೆಸಿಪಿನ ಮಿಸ್ ಮಾಡದೆ ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.